Hello friends, ಇವತ್ತಿನ ಗ್ರಾಮರ್ ಕ್ಲಾಸ್ನಲ್ಲಿ again we'll continue with direct and indirect speech. ನಿಮ್ಗೆ ಅನಿಸಿರ್ಬೋದು ಆಲ್ರೆಡಿ 2 ಕ್ಲಾಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚೇ ಕಲ್ತಿದ್ದೀವಿ. ಯಾಕಂದರೆ ಲಾಸ್ಟ್ 2 ವಿಡಿಯೋಸು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮೇಲೇ ಇದೆ. ಇನ್ನೂ ಏನಪ್ಪ ಇದೆ ಕಲಿಯೋಕ್ಕೆ ಅಂತ ನೀವು ಅಬ್ಸರ್ವ್ ಮಾಡಿದರೆ ನಾವಲ್ಲಿ ತೊಗೊಂಡಿರೋ ಎಲ್ಲ ಎಕ್ಸಾಂಪಲ್ಸ್ನು ಡೈರೆಕ್ಟ್ ಸ್ಟೇಟ್ಮೆಂಟ್ಸು, ಅಂದರೆ ಅಲ್ಲಿ ಯಾವುದೂ ಕ್ವೆಶನ್ಸ್ ಇಲ್ಲ ಅದರಲ್ಲಿ. ಸೊ ಆ್ಯಕ್ಚುಲಿ ಕ್ವೆಶನ್ಸ್ನ ಇಂಡೈರೆಕ್ಟ್ ಅಥವಾ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಹೇಳೋಕ್ಕೆ ಸ್ವಲ್ಪ ಎಕ್ಸ್ಟ್ರಾ ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ವಿತ್ ರೆಸ್ಪೆಕ್ಟ್ ಟು ಯಾವುದು ರಿಪೋರ್ಟಿಂಗ್ ಕ್ವೆಶನ್ಸ್, ನಾವು ಕ್ವೆಶನ್ಸ್ನ ಹೇಗೆ ರಿಪೋರ್ಟ್ ಮಾಡೋದು ಅಥವಾ ಕ್ವೆಶನ್ಸ್ನ ಹೇಗೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಹೇಳೋದು ಅಂತ ನೋಡೋಣ. ಸೇಮ್ ರೂಲ್ಸು ಬಟ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಈಗ ರೂಲ್ಸ್ ನೋಡೋಣ. ಫಸ್ಟ್ ರೂಲು ಇದು ಸೇಮು, ಡಬಲ್ ಕೋಟ್ಸನ್ನ ತೆಗಿಬೇಕಾಗುತ್ತೆ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆಯುವಾಗ. ಇದು ಆಲ್ರೆಡಿ ಗೊತ್ತಿರೋದೆ. ಇದು ನಾವು ನಾರ್ಮಲ್ ಸ್ಟೇಟ್ಮೆಂಟ್ಸ್ನ ಮಾಡಬೇಕಾದಾಗ ಕೂಡ ಹೀಗೆ ಇದು ರೂಲ್ ಯೂಸ್ ಮಾಡಿದ್ವಿ. ಸೆಕೆಂಡ್ ಒಂದು ನಿಮಗೆ ನೆನಪಿದೆ ಅಲ್ವಾ, ಮಾಮ್ ಸೆಡ್ ದಟ್ ಅನ್ನೋ ವರ್ಡ್ನ ಆ್ಯಡ್ ಮಾಡ್ತಿದ್ವಿ ಯಾವಾಗ ಸ್ಟೇಟ್ಮೆಂಟ್ಸ್ನ ರಿಪೋರ್ಟ್ ಮಾಡುವಾಗ. ಇಲ್ಲಿ ಕ್ವೆಶನ್ನ ರಿಪೋರ್ಟ್ ಮಾಡುವಾಗ ಏನು ಮಾಡಬೇಕಪ್ಪ ಅಂದರೆ ಯೂಸ್ ವರ್ಡ್ ಆಸ್ಕ್. ಸೊ ಇದು ಹೊಸದಿದು, ಈ ಸೆಕೆಂಡ್ ಪಾಯಿಂಟು ಹೊಸದು. ಯಾಕಂದರೆ ನಾವು ಅಲ್ಲಾದರೆ ದಟ್ ಯೂಸ್ ಮಾಡ್ತಿದ್ವಿ, ಇಲ್ಲಿ ಆಸ್ಕ್. ಯಾಕಂದರೆ ಇದು ಕ್ವೆಶನ್ನ ರಿಪೋರ್ಟ್ ಮಾಡ್ತಿರೋದ್ರಿಂದ ಯಾವುದಾದ್ರೂ ಕ್ವೆಶನ್ ಮಾಡುವಂಥ ವರ್ಡು ಆಸ್ಕ್, ಎನ್ಕ್ವೈರ್ಡ್ ಆ ಥರದನ್ನ ಯೂಸ್ ಮಾಡಬೇಕಾಗುತ್ತೆ. ಥರ್ಡ್ ಪಾಯಿಂಟು ಯೂಸ್ ಸ್ಟೇಟ್ಮೆಂಟ್ ವರ್ಡ್ ಆರ್ಡರ್. ಸ್ಟೇಟ್ಮೆಂಟ್ ವರ್ಡ್ ಆರ್ಡರ್ನ ಯೂಸ್ ಮಾಡಬೇಕು ಅಂದರೆ ಏನಪ್ಪ, ಇವಾಗ ನೋಡಿ ಸ್ಟೇಟ್ಮೆಂಟ್ ಅಂದರೆ ಹೇಗೆ ಹೇಳ್ತೀಯ ಆ ಥರ ಹೇಳ್ತೀವಿ. ರಾಮ ಈಟ್ಸ್ ಮ್ಯಾಂಗೋ. ಸೊ ರಾಮ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಈಟ್ಸ್ ಅನ್ನೋದು ವರ್ಬ್ ಆಗುತ್ತೆ, ಮ್ಯಾಂಗೋ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಬೇಕಾಗುತ್ತೆ. ಕ್ವೆಶನ್ ಹಿಂಗಿರುತ್ತೆ, ವರ್ಬ್ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್ ಬರುತ್ತೆ, ಅದಾದ್ಮೇಲೆ ಆಬ್ಜೆಕ್ಟ್ ಬರುತ್ತೆ. ಎಕ್ಸಾಂಪಲ್ ನೋಡುವಾಗ ಕ್ಲಿಯರ್ ಆಗುತ್ತೆ. ಸೊ ಇದು ಕೂಡ ಹೊಸ ರೂಲ್. ಇದಕ್ಕೆ ಕ್ವೆಶನ್ನ ರಿಪೋರ್ಟೆಡ್ ಸ್ಪೀಚಲ್ಲಿ ಮಾಡಬೇಕಾದಾಗ ಬರುವಂಥ ಎಕ್ಸ್ಟ್ರಾ ರೂಲು. ನಾರ್ಮಲ್ ಸ್ಟೇಟ್ಮೆಂಟ್ಸ್ಗಾದ್ರೆ ಬರಲ್ಲ, ಕ್ವೆಶನ್ಸ್ಗೆ ಆಡ್ ಆಗುವಂಥ ರೂಲ್ ಇದೆರಡು. ಅದಾದ್ಮೇಲೆ ಯೂಸ್ ಇಫ್ ಆರ್ ವೆದರ್ ಟು ರಿಪೋರ್ಟ್ ಎಸ್ ಆರ್ ನೋ ಕ್ವೆಶನ್ಸ್. ಕ್ವೆಶನ್ಸ್ನಲ್ಲಿ 2 ಥರ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಒಂದು ಯಾವುದಕ್ಕೋ ಡಿಸ್ಕ್ರಿಪ್ಷನ್ ಆನ್ಸರ್ ಬೇಕಾಗುತ್ತೆ. ಇನ್ ಕೆಲವೊಂದು ಆನ್ಸರ್ಗೆ ನೀ ಕಾಫಿ ಇಷ್ಟನಾ, ಎಸ್ ಆರ್ ನೋ, ಹೌದು ಅಥವಾ ಇಲ್ಲ, ಅಷ್ಟು ಮಾತ್ರನೇ ಆನ್ಸರ್ ಇರುತ್ತೆ. ನೀನು ಏನು ಕುಡಿತೀಯಾ ಅನ್ನೋದಕ್ಕೆ ಎಸ್ ಆರ್ ನೋ ಹೇಳೋಕ್ಕಾಗಲ್ಲ. ಕಾಫಿ, ಟೀ, ಹಾಲು ಏನು ಬೇಕಾದ್ರೂ ಆಗಿರ್ಬೋದಲ್ವಾ. ಸೊ ಅದು ಎಸ್ ಆರ್ ನೋ ಕ್ವೆಶನ್ ಅಲ್ಲ, ನೀನು ಏನು ಕುಡಿತೀಯ ಅನ್ನೋದು. ನೀ ಕಾಫಿ ಇಷ್ಟನಾ, ನೀ ಕಾಫಿ ಕುಡಿತೀಯಾ, ಅದಕ್ಕೆ ಆನ್ಸರು ಎಸ್ ಅಥವಾ ನೋ. ಸೊ ಎಸ್ ಅಥವಾ ನೋ ಅಂತ ಆನ್ಸರ್ ಬರುವಂಥ ಕ್ವೆಶನ್ಗೆ ನೀವು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಳಬೇಕಾದಾಗ ಇಫ್ ಆರ್ ವೆದರ್ ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಹೊಸ ರೂಲು, ಇಲ್ಲಿ ಮಾತ್ರನೇ ಆ್ಯಡ್ ಆಗ್ತಿರೋದು. ನೆಕ್ಸ್ಟು ಚೇಂಜ್ ಪ್ರೊನೌನ್, ಬ್ಯಾಕ್ ಶಿಫ್ಟ್ ದ ಟೆನ್ಸ್ ಅಂಡ್ ಚೇಂಜ್ ಟೈಮ್ ಅಂಡ್ ಪ್ಲೇಸ್ ಎಕ್ಸ್ಪ್ರೆಷನ್. ಇದು ಹಳೆಯದೇ ರೂಲ್ಸು. ಯಾಕಂದರೆ ಸ್ಟೇಟ್ಮೆಂಟ್ನ ನಾವು ಕನ್ವರ್ಟ್ ಮಾಡುವಾಗ ಕೂಡ ಇದನ್ನ ಯೂಸ್ ಮಾಡ್ತಿದ್ವಿ. ಚೇಂಜ್ ಪ್ರೊನೌನ್ನ ಚೇಂಜ್ ಮಾಡಬೇಕು, ಯಾರು ಹೇಳ್ತಿದ್ದಾರೆ ಅನ್ನೋದ್ರ ಮೇಲೆ. ಬ್ಯಾಕ್ ಶಿಫ್ಟ್ ಟೆನ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ 12 ಟೆನ್ಸ್ಗೆ ಹೇಗೆ ಬ್ಯಾಕ್ ಶಿಫ್ಟ್ ಮಾಡೋದು ಅಂತ ಹೇಳಿದ್ದೀನಲ್ಲ. ಸೊ ಸೇಮ್ ರೂಲ್ಸೇ ಇಲ್ಲೂ ಅಪ್ಲೈ ಆಗುತ್ತೆ, ನಾನು ಅದ್ರ ಬಗ್ಗೆ ಮತ್ತೆ ಸ್ಟ್ರೆಸ್ ಮಾಡೋದಿಲ್ಲ. ಮತ್ತು ಚೇಂಜ್ ಟೈಮ್ ಆ್ಯಂಡ್ ಪ್ಲೇಸ್ ಎಕ್ಸ್ಪ್ರೆಷನ್, ಇದನ್ನು ನಾನು ಆಲ್ರೆಡಿ ಎಕ್ಸಾಂಪಲ್ಸ್ಗಳಲ್ಲಿ ಹೇಳಿದ್ದೀನಿ. ಸೊ ಇದೆಲ್ಲ ರೂಲ್ಸು ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ರಿಮೂವ್ ಡಬಲ್ ಕೋಟ್ಸು ಅದು ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ದಟ್ ಬದಲಿಗೆ ಆಸ್ಕ್ ಯೂಸ್ ಮಾಡ್ತೀವಿ. ಇನ್ನು 2 ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಫ್ ಆರ್ ವೆದರ್ ಆ್ಯಡ್ ಮಾಡೋದು ಮತ್ತೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಈ ಆರ್ಡರ್ನಲ್ಲಿ ನಾವು ಸೆಂಟೆನ್ಸ್ನ ಬರೀಬೇಕು. ಸೊ ಈ ಸ್ಟಾರ್ ಹಾಕಿರೋದು ಇದು 3 ರೂಲ್ಸು ಹೊಸದು. ಇದು ರಿಪೋರ್ಟಿಂಗ್ ಕ್ವೆಶನ್ಸ್ನ ರಿಪೋರ್ಟ್ ಮಾಡುವಾಗ ಮಾತ್ರ ಯೂಸ್ ಮಾಡ್ತೀವಿ. ಈ ಆಲ್ರೆಡಿ ಟಿಕ್ ಮಾರ್ಕ್ ಹಾಕಿರೋದು, ರೈಟ್ ಮಾರ್ಕ್ ಹಾಕಿರೋದು ಆಲ್ರೆಡಿ ನಾವು ಕಲ್ತಿರೋ ರೂಲು. ಇದು ಯಾವಾಗ ಯೂಸ್ ಮಾಡ್ತೀವಿ, ಸ್ಟೇಟ್ಮೆಂಟ್ಸ್ಗೂ ಸೇಮ್ ಅಪ್ಲೈ ಆಗುತ್ತೆ. ಕ್ವೆಶನ್ ಸ್ಟೇಟ್ಮೆಂಟ್ ಅಂದರೆ ಏನಿಲ್ಲ, ನಾರ್ಮಲ್ ನಾವು ಮಾತಾಡೋದು, ಆದರೆ ಕ್ವೆಶನ್ ಇರಲ್ಲ, ನಾನು ಜಸ್ಟ್ ಹೇಳ್ತಿರ್ತೀನಿ ಅಷ್ಟೇ, ಆಯಿತಾ. ಸೊ ಇದು ಸ್ಟಾರ್ ಹಾಕಿರೋದು ಕ್ವೆಶನ್ಸ್ಗೆ, ಮತ್ತು ಇದನ್ನು ನಾವು ಯೂಸ್ ಮಾಡಬೇಕು. ಟಿಕ್ ಹಾಕಿರೋದು 2ಕ್ಕೂ ಅಪ್ಲೈ ಆಗುತ್ತೆ, ಸ್ಟೇಟ್ಮೆಂಟ್ ಅಥವಾ ಕ್ವೆಶನ್ 2ಕ್ಕೂ ಅಪ್ಲೈ ಆಗುತ್ತೆ. ಈಗ 1, 2, 3 ಎಕ್ಸಾಂಪಲ್ಸ್ ನೋಡೋಣ, ಸೊ ದಟ್ ನಿಮಗೆ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಏನಿದೆ ಫಸ್ಟ್ ಎಕ್ಸಾಂಪಲು, ವಾಟ್ ಡು ಯು ವಾಂಟ್, ಶಿ ಆಸ್ಕ್ಡ್ ಮೀ. ಇದು ಡಬಲ್ ಕೋಟ್ಸಲ್ಲಿರೋ ವರ್ಡ್ಸ್ ಏನು, ವಾಟ್ ಡು ಯು ವಾಂಟ್, ಕ್ವೆಶನ್ ಮಾರ್ಕ್ ಇದೆ ಯಾಕಂದರೆ ಕ್ವೆಶನ್ ಅದು.
WH ಕ್ವೆಶನ್ ಅಲ್ವಾ. ಶಿ ಆಸ್ಕ್ಡ್ ಮೀ, ಇಲ್ಲಿ ನೋಡಿ ನಾವು ಇದುವರೆಗೂ ಇದು ಬೇಕಾದ್ರೆ ಶಿ ಆಸ್ಕ್ಡ್ ಮೀ ಅನ್ನೋದು ಫಸ್ಟ್ ಆದ್ರೂ ಬರ್ಬೋದು ಅಥವಾ ಇದಾದ್ಮೇಲೆ ಆದ್ರೂ ಬರ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾಕಂದ್ರೆ ನಾವು ಇದುವರೆಗೂ ನೋಡಿರೋ ಎಕ್ಸಾಂಪಲ್ ಎಲ್ಲ ಮಾಮ್ ಸೆಡ್ ಅಂತ ಬಂದ್ಬಿಟ್ಟು ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಬರುತ್ತಲ್ವಾ, ಇಲ್ಲಿ ಈ ಕಡೆ ಬರ್ತಾ ಇದೆ, ನಥಿಂಗ್ ಟು ವರಿ. ಈ ಕಡೆ ಬರ್ಬೋದು, ಜನರಲಿ ಕ್ವೆಶನ್ ಇದ್ದಾಗ ಈ ಕಡೆ ಹಾಕ್ತಾರೆ ಅಥವಾ ಈ ಕಡೆ ಬೇಕಾದ್ರೂ ಹಾಕಿರ್ಬೋದು. ಸೊ ವಾಟ್ ಡು ಯು ವಾಂಟ್, ಶಿ ಆಸ್ಕ್ಡ್ ಮೀ. ಫಸ್ಟ್ ಏನ್ ಮಾಡಬೇಕು, ಅಫ್ಕೋರ್ಸ್ ಡಬಲ್ ಕೋಟ್ಸ್ ತೆಗಿಬೇಕು ಮತ್ತೆ ಆಸ್ಕ್ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಆಸ್ಕ್ ಅನ್ನೋ ವರ್ಡ್ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಶಿ ಆಸ್ಕ್ಡ್ ಮೀ, ಶಿ ಆಸ್ಕ್ಡ್ ಮೀ ವಾಟ್ ಡು ಯು ವಾಂಟ್. ಈ WH ಕ್ವೆಶನ್ ಹಾಗೆ ಬರ್ಕೋತೀವಿ, ಆ ವರ್ಡ್ನ WH ವರ್ಡ್ನ ವಾಟ್. ನೆಕ್ಸ್ಟ್ ಏನಾಗುತ್ತೆ, ವಾಟ್ ಡು ಯು ವಾಂಟ್. ಡು ಯು, ಡು ಅಂತ ಇರೋದ್ರಿಂದ ಇದೇನು ಗೊತ್ತಾಗುತ್ತೆ ನಮಗೆ, ಸಿಂಪಲ್ ಪ್ರೆಸೆಂಟು. ಸೊ ನಾನು ಟೆನ್ಸ್ ಶಿಫ್ಟ್ ಮಾಡೋದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಲ್ವಾ. ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಆಗುತ್ತೆ. ಸೊ ವಾಂಟೆಡ್ ಆಗುತ್ತೆ ಅಲ್ವಾ. ಸೊ ಇದು ವಾಂಟ್ ಬಂದು ವಾಂಟೆಡ್ ಅಂತ ಯೂಸ್ ಮಾಡಬೇಕು. ಮತ್ತೆ ಆರ್ಡರ್ ನೋಡಿ, ಇಲ್ಲಿ ಡು ಅನ್ನೋದು ಡು ಯು ವಾಂಟ್. ಸೊ ಇಲ್ಲಿ ಡು ಅನ್ನೋದು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಅಂದ್ರೆ ಕ್ವೆಶನ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಈಗ ನಾನು ವಾಟ್ ಯು ಇರೋದು ಏನ್ ಮಾಡಬೇಕು, ಇಲ್ಲಿ ನೋಡಿ ಶಿ ಆಸ್ಕ್ಡ್ ಮೀ, ಅವ್ರು ಹೇಳೋವಾಗ ನೀನು ಅಂತ ಹೇಳಿರ್ತಾರೆ, ಇಲ್ಲಿ ಅವ್ರು ನನ್ನನ್ನು ತಾನೇ ಕೇಳಿರೋದು, ಆಸ್ಕ್ಡ್ ಮೀ ರೈಟ್. ಸೊ ಯು ಅನ್ನೋ ಪ್ರೊನೌನ್ನ ನಾನು ಐ ಅಂತ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ವಾಂಟ್ ಇರೋದು ವಾಂಟೆಡ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಟೆನ್ಸ್ ಶಿಫ್ಟ್ ಮಾಡ್ತಿದೀವಿ. ಇಲ್ಲಿ ನಾವು ಕ್ವೆಶನ್ ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಇದು, ಸೊ ನಾವು ಕ್ವೆಶನ್ ಮಾರ್ಕ್ ಹಾಕೋ ಆಗಿಲ್ಲ, ಅದು ಇಂಪಾರ್ಟೆಂಟ್. ಕ್ವೆಶನ್ ಮಾರ್ಕ್ ನ ಮೇ ಬಿ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 6th ರೂಲ್. ಕ್ವೆಶನ್ ಮಾರ್ಕ್ ಯೂಸ್ ಮಾಡಲ್ಲ ನಾವು ಲಾಸ್ಟ್ ಅಲ್ಲಿ, ಇದು ಒನ್ ಆಫ್ ದಿ ರೂಲ್ ಅಂತ ಬೇಕಾದ್ರೆ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ ಶಿ ಆಸ್ಕ್ಡ್ ಮೀ ವಾಟ್ ಐ ವಾಂಟೆಡ್. ಸೊ ಇಲ್ಲೆಲ್ಲೂ ನಾವು ಡೂ ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ಜಸ್ಟ್ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಕ್ವೆಶನ್ ಮಾಡಕ್ ನಾವು ಡೂ ಯೂಸ್ ಮಾಡಿದೀವಿ ಅಷ್ಟೇ. ಅಲ್ಲಿ ಕ್ವೆಶನ್ ಫಾರ್ಮ್ಯಾಟ್ ತೆಗೆದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಟೆನ್ಸಸ್ ವಿಡಿಯೋ ನೋಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಸೊ ಡೂ ತೆಗೆದ್ಬಿಡ್ತೀವಿ. ಇಲ್ಲಿ ವಾಟ್ ಡು ಯು ವಾಂಟ್ ಅನ್ನೋದನ್ನ ಶಿ ಆಸ್ಕ್ಡ್ ಮೀ ವಾಟ್ ಐ ವಾಂಟೆಡ್ ಅಂತ ಆಗುತ್ತೆ. ಟೆನ್ಸ್ ಶಿಫ್ಟ್ ಆಯ್ತಿಲ್ಲಿ, ಇಲ್ಲಿ ಬೇರೆ ಟೈಮ್ ಅಂಡ್ ಲೊಕೇಶನ್ ಯಾವುದು ಇಲ್ಲ. ಸೊ ಇದನ್ನು ಕವರ್ ಆಯ್ತು. ಪ್ರೊನೌನ್ ಚೇಂಜ್ ಮಾಡಿದ್ದೀನಿ, ಯಾಕಂದ್ರೆ ವಾಟ್ ಡು ಯು ವಾಂಟ್ ಅಂತಿದೆ, ನಾನಲ್ಲಿ ಅದನ್ನ ಐಗೆ ಚೇಂಜ್ ಮಾಡಿದ್ದೀನಿ. ವಾಂಟ್ ಇರೋದು ವಾಂಟೆಡ್ ಆಯ್ತು, ಸಿಂಪಲ್ ಪಾಸ್ಟ್ ಆಯ್ತು. ಅಂಡ್ ಶಿ ಆಸ್ಕ್ಡ್ ಮೀ ಅನ್ನೋದನ್ನ ಇಲ್ಲಿ ಬರ್ತಿದ್ದೀನಿ. ಸೊ ಇದು ಎಲ್ಲ ರೂಲುನು ಮತ್ತೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನೋಡಿ, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಬಂದಿದೆ, ಆಬ್ಜೆಕ್ಟ್ ಇಲ್ಲ ಇಲ್ಲಿ. ಸೊ ಫೈನ್, ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬಂದಿದೆ. ಸೊ ಮೇ ಬಿ ಇದು ಕನ್ಫ್ಯೂಸಿಂಗ್ ಆಗಿರ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಡೈರೆಕ್ಟ್ ಸ್ಪೀಚ್ ನಲ್ಲಿ he asked why is the baby crying, ಮಗು ಯಾಕೆ ಅಳ್ತಾ ಇದೆ ಅಂತ ಅವನು ಅವಳನ್ನ ಕೇಳ್ದ. ಸೊ he asked her, ಅದು ಡೈರೆಕ್ಟ್ ಸ್ಪೀಚ್. ಆಸ್ಕ್ ಅಂದ ತಕ್ಷಣ ಗೊತ್ತಾಗುತ್ತೆ ನಮಗೆ, ಮತ್ತೆ ಕ್ವೆಶನ್ ಮಾರ್ಕ್ ಇದೆ ಅಲ್ಲಿ, ಇದು ಕ್ವೆಶನ್ ಅಂತ. ಅದಾದ್ಮೇಲಿಂದ ನೆಕ್ಸ್ಟ್ ನಮಗೆ ಟೆನ್ಸ್ ನೋಡಿ, ಈಸ್ ದ ಬೇಬಿ ಕ್ರೈಯಿಂಗ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಕ್ವೆಶನ್ ಇದೆ, ಯಾಕಂದ್ರೆ ಈಸ್ ಇದೆ ಮತ್ತೆ ಕ್ರೈಯಿಂಗ್ ಅಂತ ಇದೆ. ಸೊ ನಾವಿವಾಗ ಇಂಡೈರೆಕ್ಟ್ ಮಾಡ್ಬೇಕು. ನೀನು ಫಸ್ಟ್ ರೂಲು ರಿಮೂವ್ ಇನ್ವರ್ಟೆಡ್ ವಿತ್ ಕಾಮರ್ಸ್ ಅದನ್ನ ತೆಗಿತೀವಿ, ಕೋಟ್ಸ್ ತೆಗಿತಾ ಇದೀವಿ. ಮತ್ತೆ ಆಸ್ಕ್ ಅಥವಾ ಯಾವ್ದಾದ್ರು ಕ್ವೆಶನ್ ವರ್ಡ್ ಯೂಸ್ ಮಾಡಬೇಕು. ಇಲ್ಲಿ ಎನಿವೆ ಆಸ್ಕ್ ಅಂತ ಇದೆ, ಅದನ್ನೇ ಕಂಟಿನ್ಯೂ ಮಾಡ್ತೀವಿ. he asked her why, ಕ್ವೆಶನ್ ವರ್ಡ್ ನ ಹಾಗೆ ಉಳಿಸ್ಕೋತೀವಿ, why ಅಂತ ಇಲ್ಲಿ ಹಾಗೆ ಬರುತ್ತೆ. is the baby crying, ಅದು ಈಸ್ ಅನ್ನೋದು ನೋಡಿ, ಹೆಲ್ಪಿಂಗ್ ವರ್ಬ್ ಇಲ್ಲಿ ಫಸ್ಟ್ ಬರ್ತಾ ಇದೆ, ಈಸ್ ದ ಬೇಬಿ, ಆಮೇಲಿಂದ ಸಬ್ಜೆಕ್ಟ್ ಬರ್ತಾ ಇದೆ. ಹಾಗಾಗಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡ್ತೀವಿ, ವೈ ಆದ್ಮೇಲೆ ಈಸ್ ನ ತೆಗಿತಾ ಇದೀವಿ, ಈಸ್ ಇಲ್ಲಿ ಹೋಗುತ್ತೆ ವಾಸ್ ಆಗಕ್ಕೆ, ಯಾಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇಂದ ಪಾಸ್ಟ್ ಕಂಟಿನ್ಯೂಸ್ ಅಲ್ವಾ, ಟೆನ್ಸ್ ಶಿಫ್ಟ್ ಮಾಡಿದಾಗ. ಯಾಕಂದ್ರೆ ಅದು ಈ ರೂಲ್ ನಲ್ಲಿ ಇದೆ ನೋಡಿ, ಇಲ್ಲಿ 5th ರೂಲ್ ನಲ್ಲಿ ಇದೆ ಅದು ಅಲ್ವಾ. ಸೊ ಫಸ್ಟ್ ರೂಲ್ ಆಯ್ತು, ಸೆಕೆಂಡ್ ರೂಲ್ ಆಯ್ತು. ಇವು ಸ್ಟೇಟ್ಮೆಂಟ್ ವರ್ಡ್ ಆರ್ಡರು ಇದನ್ನ ಚೇಂಜ್ ಮಾಡ್ತಾ ಇದೀವಿ. ಮತ್ತೆ ಇದು ಎಸ್ ಆರ್ ನೋ ಕ್ವೆಶನ್ ಏನಲ್ಲ, ಸೊ ಇದೇನು ಬೇಕಿಲ್ಲ ನಮಗೆ. ಮತ್ತೆ ಇಲ್ಲಿ ಟೆನ್ಸ್ ಬ್ಯಾಕ್ ಶಿಫ್ಟ್ ಮಾಡ್ತಾ ಇದೀವಿ. ಪ್ರೊನೌನ್ ಯಾವುದು ಇಲ್ಲ, ಸೊ ನಥಿಂಗ್ ಟು ವರಿ. ಟೈಮ್ ಅಂಡ್ ಪ್ಲೇಸ್ ಎಕ್ಸ್ಪ್ರೆಷನ್ ಯಾವುದು ಇಲ್ಲ, ನಥಿಂಗ್ ಟು ವರಿ. ಸೊ ಈ ಆಸ್ಕ್ಡ್ ವೈ ದ ಬೇಬಿ
ದ ಬೇಬಿ ವಾಸ್ ಕ್ರೈಯಿಂಗ್. ಈಸ್ ದ ಬೇಬಿ ಕ್ರೈಯಿಂಗ್ ಅನ್ನೋದು ಕ್ವೆಶನ್ ಆಗುತ್ತೆ. ನಾವಿಲ್ಲಿ ಏನ್ ಮಾಡಬೇಕು, ಸಬ್ಜೆಕ್ಟ್ ಟು ದ ಬೇಬಿ ವಾಸ್ ಕ್ರೈಯಿಂಗ್, ಆಬ್ಜೆಕ್ಟ್ ಈ ಕಡೆ ಬರುತ್ತೆ, ಐ ಮೀನ್ ವರ್ಬ್ ಈ ಕಡೆ ಬರುತ್ತೆ, ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬರುತ್ತೆ. ಸೊ ಏನಾಗುತ್ತೆ ಇಂಡೈರೆಕ್ಟ್ ಸ್ಪೀಚು, he asked her why the baby was crying. ಇಲ್ಲಿ ಈ ಸಬ್ಜೆಕ್ಟ್ ಟು ವರ್ಬ್ ಆಬ್ಜೆಕ್ಟ್ ಫಾರ್ಮ್ ನ ಸ್ವಲ್ಪ ನೋಡ್ಕೊಳ್ಳಿ. ಅದು ಟೆನ್ಸಸ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ. ಮತ್ತೆ ಟೆನ್ಸ್ ಶಿಫ್ಟ್ ಮಾಡೋದು ಆಲ್ರೆಡಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಪಾರ್ಟ್ 2 ವಿಡಿಯೋನಲ್ಲಿ ಟೆನ್ಸ್ ಶಿಫ್ಟ್ ಮಾಡೋದು ಹೇಳಿದ್ದೀನಿ. ಅದೆರಡು ತಗೊಂಡ್ರೆ ಈಸಿಯಾಗಿ ಮಾಡ್ಬೋದು. ಈಗ ಇದೊಂದು ರೂಲ್ನ ನಾವು ಯಾವುದಕ್ಕೂ ಅಪ್ಲೈ ಮಾಡೋಕ್ಕಾಗಿಲ್ಲ ಅಲ್ವಾ, ಇಫ್ ಆರ್ ವೆದರ್, ಅದ್ರದ್ದು ಒಂದು ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್, ರಾಮು ಆಸ್ಕ್ಡ್ ಮೀ ಹ್ಯಾವ್ ಯು ರಿಸೀವ್ಡ್ ದ ಮೆಸೇಜ್. ರಾಮು ಕೇಳ್ದ ನನ್ನನ್ನ, ನಿಮಗೆ ಮೆಸೇಜ್ ಬಂದಿದ್ಯಾ ಅಂತ. ಈ ಕ್ವೆಶನ್ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವಾ, ಅದಕ್ಕೆ ಉತ್ತರ ಹೌದು ಅಥವಾ ಅಲ್ಲ ಅಂತ ಆಗಿರುತ್ತೆ. ಅದು ಬಿಟ್ಟು ಬೇರೆ ಏನೇನು ಹೇಳೋಕ್ಕಾಗಲ್ಲ. ಸೊ ಎಸ್ ಆರ್ ನೋ ಕ್ವೆಶನ್ ಇದ್ದಾಗ ಏನು ಮಾಡಬೇಕು, ರೂಲ್ ನಂಬರ್ 4 ಇದೆ ನೋಡಿ, ಇಫ್ ಆರ್ ವೆದರ್ನ ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕಾಗುತ್ತೆ, ಇದನ್ನ ಹಾಗೆ ಬರ್ಕೋತೀವಿ, ಆಸ್ಟ್ ಮತ್ತೆ ಇನ್ವರ್ಟೆಡ್ ಕಾಮರ್ಸ್ ರಿಮೂವ್ ಮಾಡ್ತೀವಿ. ಸೊ ಅದು ಕರೆಕ್ಟ್. ರಾಮು ಆಸ್ಟ್ ಮೀ, ಅದಾದ್ಮೇಲಿಂದ ಇಲ್ಲಿ ನೋಡಿ WH ಇರಲ್ಲ, ಅದೊಂದು ಗಮನಿಸಬೇಕು. WH ಕ್ವೆಶನ್ಸ್ ಲೈಕ್ ವಾಟ್, ವೇರ್, ಹೂ, ಹೂಮ್ ಆ ಥರದ್ದೆಲ್ಲ ಇರೋದಿಲ್ಲ. ಸೊ WH ಕ್ವೆಶನ್ ಇಲ್ಲ ಅಂದಾಗ ಅದು ಇಫ್ ಎಸ್ ಆರ್ ನೋ ಕ್ವೆಶನ್ ಆಗಿರುತ್ತಲ್ವಾ. ಸೊ ಹ್ಯಾವ್ ಯು ರಿಸೀವ್ಡ್ ದ ಮೆಸೇಜ್ ಅಂತಿದೆ, ಅದನ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ರಾಮು ಆಸ್ಟ್ ಮೀ ಆದ ತಕ್ಷಣ ಇಫ್ ಅಥವಾ ವೆದರ್ ಯೂಸ್ ಮಾಡ್ತೀವಿ. ಇಲ್ಲಿ ಇಫ್ ಆರ್ ಯೂಸ್ ಮಾಡ್ಬೋದು, ವೆದರ್ ಆದರೂ ಯೂಸ್ ಮಾಡ್ಬೋದು, ಎರಡು ಕರೆಕ್ಟ್ ಅಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಟೆನ್ಸ್ನ ಶಿಫ್ಟ್ ಮಾಡಬೇಕು. ಇಲ್ಲಿ ನೋಡಿ ಹ್ಯಾವ್ ಯು ರಿಸೀವ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಪಾಸ್ಟ್ ಅಲ್ಲಿ ಇದ್ದಾಗ ಏನ್ ಮಾಡ್ತೀವಿ, ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಮಾಡ್ತೀವಿ. ಸೊ ಪಾಸ್ಟ್ ಪರ್ಫೆಕ್ಟ್ ಏನಾಗುತ್ತೆ, ಹ್ಯಾಡ್ ರಿಸೀವ್ಡ್ ಆಗುತ್ತೆ. ಹ್ಯಾಡ್ ರಿಸೀವ್ಡ್ ಆಗಿದೆ, ರಿಸೀವ್ಡ್ ಅನ್ನೋದು ಏನಾಗಿದೆ, ಹ್ಯಾಡ್ ರಿಸೀವ್ಡ್ ಆಗಿದೆ ಇಲ್ಲಿ, ಯಾಕಂದ್ರೆ ಅದು ಟೆನ್ಸ್ ಶಿಫ್ಟ್ ಮಾಡೋದು ಆಲ್ರೆಡಿ ಹೇಳ್ಕೊಂಡಿದ್ದೀನಿ. ಮತ್ತೆ ಯು ಅನ್ನೋದು ಏನಾಗಿದೆ, ಇಲ್ಲಿ ಯು ಅನ್ನೋದು ಬಂದು ಐ ಆಗಿದೆ. ಯಾಕೆ, ಅಲ್ಲಿ ನನ್ನನ್ನು ಕೇಳ್ತಾ ಇರೋದು ಯು ಅಂತ, ಅವ್ರು ನನಗೆ ಹೇಳ್ಬೇಕಾದಾಗ ಯು ಅಂದಿದ್ದಾರೆ. ನಾನೇ ಹೇಳೋವಾಗ ನನ್ನನ್ನು ಕೇಳಿದ್ರು ಅಂತ ತಾನೇ ಹೇಳ್ತೀವಿ, ಅದಕ್ಕೆ ಇಲ್ಲಿ ಐ ಆಗುತ್ತೆ, ಯು ಇರೋದು ಐ ಆಗುತ್ತೆ. ಅದಾದ್ಮೇಲಿಂದ ಮಾಮೂಲಿ ಸಬ್ಜೆಕ್ಟ್ ಮತ್ತೆ ವರ್ಬು, ಅದಾದ್ಮೇಲೆ ಆಬ್ಜೆಕ್ಟ್ ಬರಬೇಕು. ಇಲ್ಲಿ ನೋಡಿ ಮೂರೂ ಇದೆ ಅಲ್ವಾ. ಸಬ್ಜೆಕ್ಟ್ ಏನ್ ಬರುತ್ತೆ, ಫಸ್ಟ್ ಐ ಬಂತು, ವರ್ಬ್ ಬಂತು, ಹ್ಯಾಡ್ ರಿಸೀವ್ಡ್, ಕೊನೆಯಲ್ಲಿ ಆಬ್ಜೆಕ್ಟ್ ಬರ್ತಾ ಇದೆ. ಸೊ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಫಾಲೋ ಆಯಿತು. ಮತ್ತೆ ಕ್ವೆಶನ್ ಮಾರ್ಕ್ ಇಲ್ಲಿ ಹಾಕುವಾಗಿಲ್ಲ. ಸೊ ಏನಾಗುತ್ತೆ, ಇಂಡೈರೆಕ್ಟ್ ಅಥವಾ ರಿಪೋರ್ಟೆಡ್ ಕ್ವೆಶನ್, ರಾಮು ಆಸ್ಕ್ಡ್ ಮೀ ಇಫ್ ಐ ಹ್ಯಾಡ್ ರಿಸೀವ್ಡ್ ದಿ ಮೆಸೇಜ್. ಅಥವಾ ನಾನು ಇಫ್ ಬದಲು ವೆದರ್ ಹಾಕ್ತೀನಿ ಅಂದ್ರೆ ರಾಮು ಆಸ್ಕ್ಡ್ ಮೀ ವೆದರ್ ಐ ಹ್ಯಾಡ್ ರಿಸೀವ್ಡ್ ದಿ ಮೆಸೇಜ್. ಮತ್ತೆ ಟೈಮ್ ಅಥವಾ ಪ್ಲೇಸ್ ಎಕ್ಸ್ಪ್ರೆಷನ್ಸ್ ಏನಾದರೂ ಇಲ್ಲಿ ಟುಡೇ ಅಂತಿದ್ರೆ, ಹ್ಯಾವ್ ಯು ರಿಸೀವ್ಡ್ ದ ಮೆಸೇಜ್ ಟುಡೇ ಅಂತಿದ್ರೆ ಏನಾಗುತ್ತೆ, ಇಲ್ಲಿ ರಾಮು ಆಸ್ಕ್ಡ್ ಮೀ ಇಫ್ ಐ ಹ್ಯಾಡ್ ರಿಸೀವ್ಡ್ ದ ಮೆಸೇಜ್ ದಟ್ ಡೇ. ಅದೆಲ್ಲ ಸೇಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಲ್ವಾ. ಸೊ ಹೀಗೆ ಇಫ್ ಆರ್ ವೆದರ್ ಈ ಥರ WH ಕ್ವೆಶನ್ಸ್ ಅಲ್ಲ, ಅದು ಯಾವುದಾದ್ರೂ ಆ ಥರದ್ದು ಎಸ್ ಆರ್ ನೋ ಕ್ವೆಶನ್ ಇದ್ರೆ ಅಲ್ಲಿ ನಾವು ಇಫ್ ಆರ್ ವೆದರ್ ಅಂತ ಹಾಕ್ತೀವಿ. ಸೊ ಇದಿಷ್ಟು ಫ್ಯೂ ಎಕ್ಸಾಂಪಲ್ಸ್ ಮತ್ತು ರೂಲ್ಸು ಯಾವುದಕ್ಕೆ, ಕ್ವೆಶನ್ಸ್ನ ರಿಪೋರ್ಟ್ ಮಾಡೋವಾಗ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅಷ್ಟೇನು ಕಷ್ಟ ಇಲ್ಲ. ಟೆನ್ಸ್ ಬಗ್ಗೆ ಕ್ಲಿಯರ್ ಐಡಿಯಾ ಇದ್ದರೆ ಇದು ಈಸಿಯಾಗೇ ಅರ್ಥ ಆಗ್ಬಿಡುತ್ತೆ. ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ಗ್ರಾಮರ್ ಕ್ಲಾಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ.